ನ್ಯಾಪ್ಸೋನಿಕ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಮತ್ತೊಂದು ಉದ್ಯೋಗದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇವೆ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲದ್ರೆ ಕೂಡಲೇ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಅಡ್ವಾಂಟೇಜ್ ಏನು ಅಂತಂದರೆ ಹೊಸ ಹೊಸ ಉದ್ಯೋಗಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಇವತ್ತು ನಾವು ಇಸ್ರೋ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇವರಲ್ಲಿ ಇಸ್ಟ್ರಾಕ್ ಅನ್ನುವುದೊಂದು ಸಂಸ್ಥೆ ಇದೆ. ಈ ಇಸ್ಟ್ರಾಕ್ನಲ್ಲಿ ಅಪ್ರೆಂಟಿಸ್ಶಿಪ್ ಜಾಬ್ಸ್ನ ಕರೆದಿದ್ದಾರೆ. ಎಲ್ಲೆಲ್ಲಿಗೆ ಅಂದರೆ ಬೆಂಗಳೂರಿಗೆ, ಲಕ್ನೋ ಮತ್ತು ಅಂಡಮಾನ್ ನಿಕೋಬಾರ್ ಈ 3 ಜಾಗದಲ್ಲಿ ಅಪ್ರೆಂಟಿಸ್ಶಿಪ್ಗೋಸ್ಕರ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಕೆಲವೇ ನಿಮಿಷಗಳ ವಿಡಿಯೋನಲ್ಲಿ ನಿಮಗೆ ಲಾಸ್ಟ್ ಡೇಟ್ ಯಾವತ್ತು ಅಪ್ಲೈ ಮಾಡೋದಕ್ಕೆ, ಎಜುಕೇಷನ್ ಕ್ವಾಲಿಫಿಕೇಷನ್ನು, ಎಲ್ಲಿ ಕೆಲಸ, ಪ್ಲೇಸ್ ಆಫ್ ಡ್ಯೂಟಿ, ಸೆಲೆಕ್ಷನ್ ಪ್ರೊಸೀಜರ್ಸು, ಅಪ್ಲಿಕೇಶನ್ಸ್ಗಳನ್ನು ಎಲ್ಲಿ ಕಳಿಸ್ಬೇಕು, ನ್ಯಾಟ್ಸ್ ಎಜುಕೇಷನ್ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದೇನು, ಸ್ಟೈಫಂಡ್ ಅಮೌಂಟ್ ಎಷ್ಟು ಕೊಡ್ತಾರೆ, ಎಷ್ಟು ತಿಂಗಳುಗಳ ಈ ಅಪ್ರೆಂಟಿಸ್ಶಿಪ್ ಇರುತ್ತೆ, ಇಂಟರ್ವ್ಯೂ ಡೇಟ್ಸ್ಗಳು ಯಾವುದು, ಹಾಗೂ ಬಹಳ ಮುಖ್ಯವಾಗಿ ವೆಬ್ಸೈಟ್ ಹಾಗೂ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳೆಲ್ಲಿ ಸಿಗುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಈ ಅಪ್ರೆಂಟಿಸ್ಶಿಪ್ಸ್ಗೆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ 21 ಏಪ್ರಿಲ್ ಅಂತ ಹೇಳಿದ್ದಾರೆ. ಯಾರ್ಯಾರು ಅರ್ಹರಿದ್ದೀರಿ ಇಷ್ಟರ ಒಳಗೆ 21 ಏಪ್ರಿಲ್ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ನವ್ರಿಗೆ ಡಿಪ್ಲೊಮೊ, ಲೈಬ್ರರಿ ಸೈನ್ಸು, ITIನವ್ರಿಗೆ ಸುವರ್ಣ ಅವಕಾಶ ಇದೆ. ಇಸ್ರೋನಲ್ಲಿ ಅಪ್ರೆಂಟಿಸ್ಶಿಪ್ ಆಗಿ ಒಂದಷ್ಟು ದಿನ ದುಡಿಯೋದಕ್ಕೆ ಮತ್ತು ಅನುಭವ ಪಡೆಯೋದಕ್ಕೆ. ಈ ಅಪ್ರೆಂಟಿಸ್ಶಿಪ್ ಅಂದರೆ ಏನು ಅಂದರೆ ಇದು ಒಂದು ಕೆಲಸದ ಅನುಭವವನ್ನು ಪಡೆಯೋದಕ್ಕೋಸ್ಕರ ಇರುವಂತಹ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ವೇದಿಕೆ. ಅಲ್ಲಿ ನಿಮಗೆ ಸಂಪೂರ್ಣ ಕೆಲಸಗಳ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಹಾಗಾಗಿ ಅದರ ನಂತರ ನೀವು ಜಾಬ್ ರೆಡಿ ಆಗಿರುತ್ತೆ. ಎಲ್ಲಿ ಕೆಲಸ ಅಂತಂದ್ರೆ ಅಲ್ಲಿ ಅಥವಾ ಟ್ರೈನಿಂಗ್, ನಿಮ್ಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಎಲ್ಲಿ ಸಿಗುತ್ತೆ ಅಂದರೆ ಬೆಂಗಳೂರಿನ ಇಸ್ಟ್ರಾಕ್, ಲಕ್ನೋ ಮತ್ತು ಅಂಡಮಾನ್ ನಿಕೋಬಾರ್ನಲ್ಲಿ. ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಮೊದಲು ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ಸ್ಗಳನ್ನು ಸ್ಕ್ರೀನ್ ಔಟ್ ಮಾಡ್ತಾರೆ ಮತ್ತು ಯಾರನ್ನ ಸ್ಕ್ರೀನ್ ಔಟ್ ಮಾಡಿರ್ತಾರೆ ಅವರು ಇಂಟರ್ವ್ಯೂಗೆ ಕರೀತಾರೆ. ಅಪ್ಲಿಕೇಶನ್ ಎಲ್ಲಿ ಕಳಿಸ್ಬೇಕು ಅಂದರೆ ಸದರ್ನ್ ರೀಜನ್ ಬೆಂಗಳೂರಿನ ಈ ಒಂದು ಇಮೇಲ್ ID ಇದೆಯಲ್ಲ, ಇದಕ್ಕೆ ನೀವು ಕಳಿಸ್ಬೇಕಾಗತ್ತೆ. APPRMT_BLR ಅಂಡರ್ಸ್ಕೋರ್ ಅನ್ನೋದನ್ನು ಮರಿಬೇಡಿ ಅಲ್ಲಿ. ಅದೇ ರೀತಿ ನಾರ್ದರ್ನ್ ಆದರೆ ಲಕ್ನೋ ಕಳಿಸ್ಬೇಕಾಗತ್ತೆ. ಅಲ್ಲೂ ಕೂಡ APPRMTನಲ್ಲಿ _LKO ಅಂತ ಹೇಳಿ. ಅದೇ ಥರ ಈಸ್ಟರ್ನ್ ಅಂಡಮಾನ್ ನಿಕೋಬಾರ್ ಇದಕ್ಕೆ APPRMT_IXZ ಅಂತ ಇದೆ. ಸೊ ಇದ್ರ ಬಗ್ಗೆ ಗಮನಿಸ್ಕೊಳ್ಳಿ, ನಿಮ್ಮ ಅರ್ಜಿಗಳನ್ನು ಅಲ್ಲಿಗೆ ಕಳಿಸ್ಬೇಕಾಗತ್ತೆ. ಇನ್ನು ಇದಕ್ಕೆ ನೀವು ನ್ಯಾಟ್ಸ್ ಎಜುಕೇಷನಲ್ ಪೋರ್ಟಲ್ ಇದೆಯಲ್ಲ, ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಬಹಳ ಅಗತ್ಯ ಇದೆ. ಸ್ಟೈಫಂಡ್ ಅಮೌಂಟು ತಿಂಗಳಿಗೆ 7,000ದಿಂದ 9,000ವರೆಗೂ ಕೊಡ್ತಾರೆ. ಇದು ಕೇವಲ ನಿಮಗೆ ಕೆಲಸದ ಅನುಭವ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಜೊತೆಗೆ ಕೈ ಖರ್ಚಿಗೆ ಕೂಡ ನಿಮ್ಗೆ ಸ್ಟೈಫಂಡ್ ಅಮೌಂಟ್ 7,000ರಿಂದ 9,000ವರೆಗೂ ಸಿಗ್ತಾ ಇರುತ್ತೆ. ಈ ಡ್ಯುರೇಷನ್ ಇವ್ರು ಕೊಡ್ತಾ ಇರೋದು 12 ತಿಂಗಳು ಅಂದರೆ 1 ವರ್ಷ. 1 ವರ್ಷದ ಕೆಲಸದ ಅನುಭವ ಕೂಡ ಸಿಗುತ್ತೆ ನಿಮಗೆ ಇಸ್ರೋ ಅಂತ ಸಂಸ್ಥೆಗಳಲ್ಲಿ. ಇಂಟರ್ವ್ಯೂ ಡೇಟ್ಸ್ಗಳನ್ನು ನೋಡಿ, ಬೆಂಗಳೂರಿನಲ್ಲಿ ಯಾರು ಅಪಿಯರ್ ಆಗ್ತೀರಿ ಅವರು May 20th 21st ಇಟ್ಕೊಂಡಿದ್ದಾರೆ. ಲಕ್ನೋನಲ್ಲಿ May 14th ಮತ್ತು 15th ಇಟ್ಕೊಂಡಿದ್ದಾರೆ. ಅಂಡಮಾನ್ ನಿಕೋಬಾರ್ April 29, 30th ಇಟ್ಕೊಂಡಿದ್ದಾರೆ. ಇನ್ನು ವೆಬ್ಸೈಟು, ಅಡ್ವರ್ಟೈಸ್ಮೆಂಟ್ ಲಿಂಕ್ಸ್ ಎಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿ. ಆಗ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ. ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಅವುಗಳನ್ನೆಲ್ಲ ನೋಡಿ. ವಿಶೇಷವಾಗಿ ಅಡ್ವರ್ಟೈಸ್ಮೆಂಟ್ ಲಿಂಕಲ್ಲಿ ಹೋದಾಗ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ನೀವು ಓದಲೇಬೇಕಾಗಿರುತ್ತೆ. ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಹೇಳಿದ ಹಾಗೆ 21 ಏಪ್ರಿಲ್ 2025 ಲಾಸ್ಟ್ ಡೇಟ್ ಇದೆ. ಇದು ಅಪ್ರೆಂಟಿಸ್ಶಿಪ್ ಜಾಬ್ಸ್ಗಳಿಗೆ ಯಾರ್ಯಾರಿಗೆ ಅಂತ ನಾನು ಹೇಳಿದ್ದೀನಿ. ಇಂಜಿನಿಯರ್ಸು, ಡಿಪ್ಲೊಮಾ ಹೋಲ್ಡರ್ಸು, ಲೈಬ್ರರಿ ಸೈನ್ಸು, ITIನವರು ಕೂಡಲೇ ಅಪ್ಲೈ ಮಾಡಿ ಒಂದು ಕೆಲಸದ ಅನುಭವವನ್ನು ವಿತ್ ಸ್ಟೈಫಂಡ್ ಪಡಿಬೋದಾಗಿರೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.